ನಮಗೊಂದು ಎಕ್ಸಾಮ್ ಇದೆ, ನಾವೊಂದು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಕ್ಸಾಮ್ ಯಾವುದು ಅಂತ ಕೇಳ್ಬಿಡಿ. ಅದೊಂಥರ ಮಕ್ಳ ಎಕ್ಸಾಮು, ದೊಡ್ಡವ್ರ ಎಕ್ಸಾಮು, ಒಂದು ಗೊತ್ತಿಲ್ಲ. ಆ ಥರದ್ದೊಂದು ಎಕ್ಸಾಮ್ ಬರೆಯೋದಕ್ಕೆ ಅಂತ ನಾವು ಹೊರಟಿದ್ದೀವಿ. ಎಕ್ಸಾಮ್ ಯಾವುದಪ್ಪ ಅಂದರೆ ಇನ್ಶೂರೆನ್ಸ್ ಏಜೆಂಟ್ ಎಕ್ಸಾಮ್. ಬಾಯ್ ಬಾಯ್. ಹುಷಾರು. ನಾನು ಹೇಳಿದ್ನಲ್ಲ, ಗಾಡಿ ಕೀ ಕೊಡು. ನಾನು ಗಾಡಿ ಕೀನೇ ಬಿಟ್ಟು ಬಂದಿದ್ದೀನಿ. ಗಾಡಿ ಕೀ ಕಸ. ಗೈಸ್ ತಲೆನೂ ಬಸ್ಲಿಲ್ಲ, ಅರ್ಜೆಂಟಿಗೆ ಇಟ್ಟಿರ್ತೀನಿ. ಅಲ್ಲಿ ಹೋಗಿ ಬಚ್ಕೊಂತೀನಿ. ಬಾಯ್ ಗೈಸ್, ಇದೇ ನಮ್ಮ ಎಕ್ಸಾಮ್ ಹಾಲು. ನಮಗೆ ಎಕ್ಸಾಮ್ ಬರೆಸ್ತಿರೋ ಮೇಡಮ್ ನೋಡಿ, ಅಲ್ಲಿ ನಿಂತಿದ್ದಾರೆ ಒಬ್ಬರು, ಬ್ಯಾಕ್ ತೋರಿಸ್ತಾ ಇದ್ದಾರಲ್ಲ ಅವರೇ. ಈಗ ಫ್ರಂಟಲ್ಲಿ ಬಂದರೆ ನೋಡಿ, ಇವರೇ ನಮ್ಮ ಫ್ರೆಂಡ್. ಎಕ್ಸಾಮ್ ಅಂತೂ ಮುಗೀತು. ಆ್ಯಂಡ್ ನಾನು ತುಂಬ ಹತ್ತಿರದಲ್ಲಿದ್ದೀನಿ. ಎಲ್ಲಿ ಗೊತ್ತಾ? ರೇಷ್ಮವ್ರ ಮನೆಗೆ ತುಂಬ ಹತ್ತಿರ. ಹಿಂಗೆ ಸೀದಾ ಹೋದ್ರೆ ಅವ್ರ ಮನೆಯೇ. ಒಂದಿನ ಪಾನಿಪುರಿ ತಿಂದಿದ್ದಕ್ಕೆ ಗಂಟ್ಲೆಲ್ಲ ಕಟ್ಕೊಂಬಿಟ್ಟೈತೆ. ಹೊರಗಡೆ ತಿಂದು ಅಭ್ಯಾಸ ಇಲ್ಲ. ಯಾವತ್ತೋ ಒಂದು ದಿವಸ ತಿಂದರೆ ಹಿಂಗೇ ಆಗೋದು. ಸೊ ಇನ್ನೇನು ಇಲ್ಲಿವರೆಗೂ ಬಂದಿದ್ದೀನಿ. ಅವಳನ್ನ ನೋಡ್ಕೊಂಡೆ ಹೋಗೋಣ ಬನ್ನಿ, ಅಲ್ವಾ ಫ್ರೆಂಡ್? ದೇವ್ರ ಮನೆಗೆ ಬಂದೆ. ಏನು ಮಾಡ್ತಾಳೆ ನೋಡೋಣ ಬನ್ನಿ. ನನ್ನ ಮಾತೇ ಕೇಳಿಸ್ತಿಲ್ಲ ಅಲ್ವಾ? ವಾಯ್ಸ್ ಹೋಗ್ಬಿಟ್ಟೈತೆ. ಸೈಲೆಂಟಾಗಿ ಅವ್ರ ಮನೆ ಒಳಗಡೆಗೆ ಹೋಗ್ತಾ ಇದ್ದೀನಿ. ಅವಳು ನೋಡಿದ್ರೆ ಏನು ಮಾಡ್ತಿದ್ಲು, ನಾನೇನೋ ಬೇರೆ ಗೆಸ್ ಮಾಡಿದ್ದೆ ಅವಳೇನೋ ಬೇರೆ ಮಾಡ್ತಿರ್ತಾಳೆ ಅಂತ. ಬಟ್ ಅವಳು ಏನು ಮಾಡ್ತಿದ್ದಾಳೆ ನೋಡಿ, ಅಲ್ಲಿ ನನ್ನ ನೋಡಿ ಶಾಕ್ ಆದ್ಲು. ಆದರೆ ಸುಳ್ಳು ಹೇಳ್ತಾ ಇದ್ದಾಳೆ, ನಾನೇನು ಶಾಕ್ ಆಗಿಲ್ಲ ಅಂತ. ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಏನೋ ಫ್ರೆಂಡ್ ಅಲ್ವಾ, ಹತ್ರದಲ್ಲಿರ್ತಾಳೆ ಅಂತ ನೋಡ್ಕೊಂಬರೋಣ ಅಂತ ಹೋದೆ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನೋಡ್ಕೊಂಡ್ರೆ ಉಗಿತಾ ಇರ್ತಾಳೆ ಅವಾಗ ನೋಡಿದ್ರು. ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ನನ್ನ ಮಗ ಕೇಳ್ತಿದ್ದ ವರ್ಕ್ಶಾಪ್ ಅಂತ ಅವ್ರು ಯಾಕೆ ಇಟ್ಟಿದ್ದಾರೆ ಅಂತ. ಅಲ್ಲಿ ಕೆಲಸ ಮಾಡೋದು ಅಂತ. ನಾವು ವರ್ಕ್ ಶಾಪ್ ಅಂತಂದ್ರೆ ವರ್ಕ್ ಮಾಡುವ ಸ್ಥಳ. ಇಲ್ಲಿ ನೋಡಿ ಹೆಂಗಿಟ್ಟಿದ್ದಾಳೆ ಕುಂಕುಮ. ನನಗೆ ಇವತ್ತು ಹುಷಾರಿಲ್ಲ, ಮೂಗೆಲ್ಲ ಕಟ್ಕೊಂಡ್ಬಿಟ್ಟೈತೆ. ಫ್ರೆಂಡ್ಸ್, ಇವತ್ತಿನ ಕಥೆನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹಾಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಿ. ಹೀಗೆ ಸಪೋರ್ಟ್ ಮಾಡಿ. ಲವ್ ಯು.